Hello, friend. Surprise! ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಭಾಗ್ಯ ಸಂತೋಷ್ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಜೈ ಬಜರಂಗಿ ಕನ್ನಡ ವ್ಲಾಗ್ಸ್. ಹಾಗೆ ಇವತ್ತಿನ ನನ್ನ ಟಿಪ್ಸ್ ಏನಂತ ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿದ್ದೀರಾ. ಇವತ್ತಿನ ದಿನ ನಾನು ನೋ ರೈಸ್ ಡಯಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಯಾವುದೇ ರೀತಿಯಾದಂತಹ ಅನ್ನವನ್ನು ಯೂಸ್ ಮಾಡ್ದಿರಾ ಪೂರ್ತಿ ದಿನ ಯಾವ ರೀತಿಯಾಗಿ ಡಯಟನ್ನು ಮಾಡಿಕೊಡೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಬನ್ನಿ ಆಗಿದ್ದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ವಿಡಿಯೋವನ್ನು ಕೊನೆ ತನಕನೂ ನೋಡಿ, ಸಂಪೂರ್ಣವಾದ ಮಾಹಿತಿ ನಿಮಗೆ ಗೊತ್ತಾಗಬೇಕಂತಂದರೆ. ಹಾಗೆಯೇ ಯಾರೆಲ್ಲ ವಿಡಿಯೋವನ್ನು ನೋಡಿದ್ರಿ, ಹಾಗೆ ಯಾರಿಗೆಲ್ಲ ನನ್ನ ಮಾಹಿತಿ ಇಷ್ಟ ಆಗಿದೆ ಅಂತ ಅನಿಸುತ್ತೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಚಾನಲನ್ನು ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಇವಾಗ ನೋ ರೈಸ್ ಡಯಟ್ ಬಂದರೆ ಯಾವುದೇ ಆಗಲಿ ಯಾವುದೇ ರೀತಿಯಾದಂಥ ಒಂದು ಡಯಟನ್ನು ಮಾಡಿ ತುಂಬ ಬೆಸ್ಟ್ ಆಪ್ಷನ್ ಅಂತಂದರೆ ನಿಮಗೆ ಯಾವಾಗಲೂ ಅಷ್ಟೇ ಉಪ್ಪಿಟ್ಟು ಮತ್ತು ಅವಲಕ್ಕಿ ಒಗ್ಗರಣೆ. ಹಾಗೆ ಬೇಕಂತ ಹೇಳಿದ್ರೆ ಸಮ್ಟೈಮ್ಸ್ ಮಂಡಕ್ಕಿಯನ್ನು ಸಹ ತಗೋಬೋದು. ಬಟ್ ಮಂಡಕ್ಕಿ ಇಷ್ಟೊಂದು ಹೊಟ್ಟೆಯನ್ನು ತುಂಬಿಸಲ್ಲ, ಹಾಗೆಯೇ ನಮಗೆ ಪೂರ್ತಿಯಾದಂತಹ ನ್ಯೂಟ್ರಿಷನ್ಗಳು ದೊರೆಯಲ್ಲ. ಹಾಗಾಗಿ ನಮಗೆ ಯಾವಾಗಲೂ ಅಷ್ಟೇ ಬೆಸ್ಟಾಗಿ ನಮಗೆ ಸಿಗ್ತಕ್ಕಂಥದ್ದು ಒಳ್ಳೆಯ ಆಹಾರ ಪದ್ಧತಿ ಅಂತ ಹೇಳಿದ್ರೆ ನಮಗೆ ಉಪ್ಪಿಟ್ಟು ಮತ್ತು ಅವಲಕ್ಕಿ ಒಗ್ಗರಣೆ. ನೀವು ಬೇಕಂದರೆ ಆಲ್ಟರ್ನೇಟ್ ಡೇಸಲ್ಲಿ ನೀವು ಈ ಉಪ್ಪಿಟ್ಟನ್ನು ಯೂಸ್ ಮಾಡ್ಕೋಬೋದು, ತೊಗೋಬೋದು. ನೀವು ಬ್ರೇಕ್ಫಾಸ್ಟಿಗಾದರೂ ತೊಗೋಬೋದು, ಲಂಚಿಗಾದರೂ ತೊಗೋಬೋದು, ಡಿನ್ನರಿಗಾದರೂ ತೊಗೋಬೋದು. ಆದರೆ ಪ್ರಿಪೇರ್ ಮಾಡ್ತಕ್ಕಂಥದ್ದು ಜಾಸ್ತಿ ಆಯಿಲ್ ಯೂಸ್ ಮಾಡ್ದಿರಾ ಹೆಚ್ಚೆಚ್ಚು ತರಕಾರಿಗಳನ್ನು ಯೂಸ್ ಮಾಡಿಕೊಂಡು ಹಾಗೆ ಹೆಚ್ಚೆಚ್ಚು ಕಾಳುಗಳನ್ನು ಯೂಸ್ ಮಾಡಿಕೊಂಡ್ರೆ ಇದೇನಾಗುತ್ತೆ, ನಮಗೆ ತುಂಬ ಹೆಲ್ದಿಯಾಗಿ ಆಗುತ್ತೆ. ಇವಾಗ ನಾನು ಇದ್ರ ಜೊತೆ ಬರೀ ಈರುಳ್ಳಿ ಅಷ್ಟೇ ಯೂಸ್ ಮಾಡ್ಕೊಳ್ದಿರ ಎಲ್ಲ ರೀತಿಯಾದಂತಹ ತರಕಾರಿಗಳನ್ನು ಸಹ ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಜಾಸ್ತಿ ಹೀರೆಕಾಯಿಯಾಗೇ ಕಾಳುಗಳು, ಮೊಳಕೆ ಕಾಳುಗಳನ್ನು ಯೂಸ್ ಮಾಡಿಕೊಂಡು ನಾನಿಲ್ಲಿ ಉಪ್ಮಾವನ್ನು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸಾಮಾನ್ಯವಾಗಿ ಡಯೆಟಲ್ಲಿ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬರೀ ಮೊಳಕೆ ಕಾಳುಗಳನ್ನೇ ಬೇಯಿಸಿದಂಥ ಮೊಳಕೆ ಕಾಳುಗಳನ್ನು ತಗೋಬೋದು. ಹೆಚ್ಚಿನ ರೀತಿಯಾದಂತಹ ನಮಗೆ ಪ್ರೋಟೀನ್ ಅಂಶಗಳು ದೊರೆಯುತ್ತೆ ಅಂತೇಳಿ. ಆದರೆ ಕೆಲವರಿಗೆ ಬರೀ ಕಾಳನ್ನೇ ತಿನ್ಕೊಂಡು ಇರೋಕ್ಕಾಗಲ್ಲ, ಅದೊಂದು ತೃಪ್ತಿ ಸಿಗಲ್ಲ. ನಾವು ಟಿಫನನ್ನು ಮಾಡಿದ್ದೀವಿ ಅನ್ನೋ ತೃಪ್ತಿ ಸಿಗಲ್ಲ. ಹಾಗಾಗಿ ಏನು ಮಾಡ್ಬೋದು, ಈ ರೀತಿಯಾಗಿ ಜಾಸ್ತಿ ತರಕಾರಿಗಳು, ಕಾಳುಗಳು ಎಲ್ಲವನ್ನು ಜಾಸ್ತಿಯಾಗಿ ಯೂಸ್ ಮಾಡಿಕೊಂಡು ರವೆಯನ್ನು ಒಂದು ಸ್ವಲ್ಪವನ್ನೇ ಮಾತ್ರ ಯೂಸ್ ಮಾಡಿಕೊಂಡ್ರೆ ನಮಗೆ ಹೊಟ್ಟೆ ತುಂಬಿದಂತಹ ಅನುಭವನೂ ಆಗುತ್ತೆ. ಮತ್ತು ಈ ರೀತಿಯಾಗಿ ಹೆಚ್ಚೆಚ್ಚು ಕಾಳುಗಳು, ತರಕಾರಿಗಳು ಎಲ್ಲವನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಮಧ್ಯಾಹ್ನ ಮತ್ತು ಊಟ ತಿನ್ನೋ ತನಕ ಯಾವುದೇ ರೀತಿಯಾದಂಥ ಹಸಿವು ಆಗಲ್ಲ. ಇವಾಗ ಮಧ್ಯೆ ಊಟ ತಿನ್ನಬೇಕಂತ ಅನ್ಸೋದು ಅಥವಾ ಏನಾದರೂ ಕ್ರೇವಿಂಗ್ ಬರ್ತಕ್ಕಂಥದ್ದು ಈ ರೀತಿಯಾದದ್ದು ಏನೂ ಅನಿಸಲ್ಲ. ಹಾಗಾಗಿ ಏನು ಮಾಡಬೇಕು, ಈ ಉಪ್ಪಿಟ್ಟನ್ನು ಮಾಡಬೇಕಾದ್ರೆ ಜಾಸ್ತಿ ಸ್ವಲ್ಪ ಕಾಳುಗಳನ್ನು ಸೇರಿಸ್ಕೋಬೇಕು. ಇವಾಗ ಇದ್ರ ಜೊತೆನೇ ನಾನು ಇವತ್ತಿನ ನನ್ನ ಒಂದು ಟಾಪಿಕ್ ಬಂದ್ಬಿಟ್ಟು ಇವಾಗ ನೋ ರೈಸ್ ಡಯೆಟನ್ನು ಮಾಡ್ತೀವಿ ಅಂತೇಳಿ. ಈಗ ನೋ ರೈಸ್ ಡಯೆಟನ್ನು ಮಾಡೋದ್ರಿಂದ ಎಷ್ಟು ಪ್ರಯೋಜನಗಳಿದೆ ಮತ್ತು ಅದರಿಂದ ಏನು ತೊಂದರೆಗಳಾಗುತ್ತೆ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಮಾತಾಡೋಣ. ಇವಾಗ ನಾವು ನೋ ರೈಸ್ ಡಯೆಟನ್ನು ಅಂದರೆ ಯಾವುದೇ ರೀತಿಯಾದಂತಹ ರೈಸನ್ನು ತಿಂದಿರೋ ಡಯೆಟ್ ಮಾಡೋದ್ರಿಂದ ನಮಗೆ ಏನೇನು ಯೂಸ್ ಆಗುತ್ತೆ ಅಂತೇಳಿ. ಈಗ ಮೊದಲನೇದಾಗಿ ನಮಗೆ ವೆಯ್ಟ್ ಲಾಸ್ ಮಾಡ್ತಕ್ಕಂಥವ್ರು ನೋ ರೈಸ್ ಡಯೆಟನ್ನು ಮಾಡೋದ್ರಿಂದ ಅವ್ರಿಗೆ ತೂಕ ಇಳಿಕೆ ಮೇಯ್ನ್ ಬೇಕಾಗಿರೋದೆ. ಅವ್ರಿಗೆ ವೆಯ್ಟ್ ಲಾಸ್ ಆಗಬೇಕಂತೇಳಿ, ತೂಕ ಇಳಿಕೆ ಆಗಬೇಕಂತೇಳಿ. ಹಾಗಾಗಿ ಇದರಲ್ಲಿ ಜಾಸ್ತಿ ಕಾರ್ಬ್ಸ್ ಇರೋದ್ರಿಂದ, ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಇರೋದ್ರಿಂದ, ಅದರಲ್ಲೂ ಈಗ ವೈಟ್ ರೈಸ್ ತಗೊಳ್ತೀವಲ್ಲ ಅದರಲ್ಲೂ ಸ್ವಲ್ಪ ಏನು ಮಾಡ್ತಾರೆ, ಅನ್ಪಾಲಿಶ್ಡ್ ರೈಸ್ ಆದರೆ ಪರವಾಗಿಲ್ಲ. ಇವಾಗೆಲ್ಲ ಜಾಸ್ತಿ ಅನ್ನ ಎಲ್ಲ ಉದುರಾಗಿ ಬರಬೇಕಂತೇಳಿ ಮತ್ತು ಕಲರ್ ಚೆನ್ನಾಗಿ ಕಾಣಬೇಕಂತೇಳಿ ಏನು ಮಾಡ್ತೀವಿ, ಪಾಲಿಶ್ಡ್ ಆಗಿರ್ತಕ್ಕಂಥ ರೈಸ್ಗಳನ್ನು ಯೂಸ್ ಮಾಡ್ತೀವಲ್ವ. ಆ ರೀತಿಯಾದಂತಹ ರೈಸ್ಗಳನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ, ನಮಗೆ ಈಗ ತೂಕ ಇಳಿಕೆ ಅಂತ, ಈಗ ಅನ್ನವನ್ನು ಬಿಟ್ಟರೆ ತೂಕ ಇಳಿಕೆ ಏನೋ ಆಗುತ್ತೆ. ಈಗ ರೈಸಲ್ಲಿ ಹೆಚ್ಚು ಕಾರ್ಬೋಹೈಡ್ರೇಟ್ ಅಂಶನೇ ಜಾಸ್ತಿ ಇರೋದ್ರಿಂದ ಅದರಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಒಂದು ಹೆಲ್ದಿ ಫ್ಯಾಟ್ ಕೂಡ, ದೇಹಕ್ಕೆ ಬೇಗಿರ್ತಕ್ಕಂಥ ಹೆಲ್ದಿ ಫ್ಯಾಟ್ ಕೂಡ ಸಿಗೋದಿಲ್ಲ. ಹಾಗೆಯೇ ದೇಹಕ್ಕೆ ಬೇಗಿರ್ತಕ್ಕಂತಹ ಪ್ರೋಟೀನ್ ಅಂಶಗಳು ಅದರಲ್ಲಿ ಸಿಗಲ್ಲ. ಇವಾಗ ನಾವು ಎಷ್ಟೇ ತಿಂದ್ರೂ ಸಹ ನಮಗೆ ಹೊಟ್ಟೆ ತುಂಬಿದಂಥ ಅನುಭವಗಳಾಗಲ್ಲ. ಅದು ಅಲ್ದಿರ ಕ್ಯಾಲರಿ ಏನಿರುತ್ತೆ ಜಾಸ್ತಿ ಇರುತ್ತೆ. ಹಾಗಾಗಿ ರೈಸನ್ನು ತಿಂದಂಥ ತಕ್ಷಣವೇ ಏನಾಗ್ತಕ್ಕಂಥದ್ದು, ಜಾಸ್ತಿ ತೂಕ ಅಧಿಕ ಆಗ್ತಕ್ಕಂಥದ್ದು. ಇವಾಗ 3 ಹೊತ್ತು ಯಾವಾಗ್ಲೂ ರೈಸಲ್ಲಿ ತಿಂದಿರ್ತಕ್ಕಂಥ ಐಟಮ್ಸ್ನೇ ತಿಂತಕ್ಕಂಥದ್ದು ಅಥವಾ 3 ಹೊತ್ತು ಬರೀ ರೈಸನ್ನೇ ತಿಂತಕ್ಕಂಥದ್ದು
ಟಿಫನ್ಸು, ರೈಸಲ್ಲಿ ಮಾಡಿರ್ತಕ್ಕಂಥದ್ದೇ ಊಟ, ಡಿನ್ನರು, ಹೀಗೆ 3 ಹೊತ್ತು ರೈಸನ್ನೇ ತಿಂತಾ ಇರೋದ್ರಿಂದ ಏನಾಗ್ತಾ ಇರುತ್ತೆ, ಜಾಸ್ತಿ ತೂಕ ಹೆಚ್ಚಾಗ್ತಾ ಇರುತ್ತೆ. ಹಾಗಾಗಿ ಏನು ಮಾಡಬೇಕು, ನಾವು ನೋ ರೈಸ್ ಡಯಟನ್ನು ಈ ರೀತಿಯಾಗಿ ಮಾಡ್ಕೋಬೋದು. ಅಂದರೆ ರೈಸನ್ನು ಕಡಿಮೆ ಮಾಡ್ಕೋಬೋದು. ಇದರಿಂದ ಏನಾಗುತ್ತೆ, ತೂಕ ನಷ್ಟ ಆಗುತ್ತೆ, ತೂಕ ಇಳಿಕೆ ಕೂಡ ಆಗುತ್ತೆ. ಈಗ ಸಡನ್ನಾಗಿ ನಮಗೆ ಕ್ಯಾಲೋರೀಸ್ ಎಲ್ಲ ಕಡಿಮೆ ಆಗುತ್ತಲ್ಲ, ಹಾಗಾಗಿ ತೂಕ ನಷ್ಟ ಆಗುತ್ತೆ. ಅದಲ್ದಿರ ಈ BP ಶುಗರು ಇರ್ತಕ್ಕಂಥವ್ರಿಗೆ ರೈಸನ್ನು ತಿನ್ನಬೇಡಿ ಅಂತ ಹೇಳ್ತಾರೆ. ಈ ರೈಸನ್ನು ತಿಂದಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನಮಗೆ ರಕ್ತದಲ್ಲಿರ್ತಕ್ಕಂತಹ ಸಕ್ಕರೆ ಅಂಶದ ಒಂದು ನಿಯಂತ್ರಣಕ್ಕೆ ಬರುತ್ತೆ. ಇವಾಗ ರೈಸನ್ನು ಕಡಿಮೆ ಮಾಡೋದ್ರಿಂದ, ಕಡಿಮೆಯಾಗಿ ತಿನ್ನೋದ್ರಿಂದ ಇನ್ಸುಲಿನ್ ಲೆವೆಲ್ ಕೂಡ ಕಡಿಮೆನೇ ಇರುತ್ತೆ. ಹಾಗಾಗಿ ಅದರಲ್ಲಿ ಹೆಚ್ಚಿನ ಸಕ್ಕರೆ ಅಂಶ ಇರೋದ್ರಿಂದ ಈ ಶುಗರ್ ಇರ್ತಕ್ಕಂಥವ್ರಿಗೆ, BP ಇರ್ತಕ್ಕಂಥವ್ರಿಗೆ ಬೇಗ ಏನಾಗುತ್ತೆ, ಶುಗರ್ ಸ್ಪೈಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಅದನ್ನು ನಿಯಂತ್ರಣದಲ್ಲಿಡಬೇಕು, ಜಾಸ್ತಿ ತಿನ್ನೋದು ಬೇಡ ಅಂತ ಹೇಳ್ತಾರೆ ಅಷ್ಟೇ. ಇವಾಗ ನಾನು ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಾಯಿತು. ಮಾರ್ನಿಂಗ್ ಎದ್ದ ತಕ್ಷಣ ನಾನು ಯಾವುದೇ ರೀತಿಯಾದಂತಹ ಡಿಟಾಕ್ಸ್ ಡ್ರಿಂಕನ್ನು ಕುಡ್ದಿಲ್ಲ ಅಂತೇಳಿ ಇಲ್ಲಿ ಡಿಟಾಕ್ಸ್ ಡ್ರಿಂಕ್ಸನ್ನು ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಜೀರಿಗೆ ಮತ್ತು ಅಜ್ವೈನನ್ನು ತಗೊಂಡು ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಳ್ತಾ ಇದ್ದೀನಿ. ಎದ್ದ ತಕ್ಷಣವೇ ಕುಡಿಯೋದು ತೋರಿಸ್ತಾ ಇದ್ದೆ ಇಷ್ಟು ದಿನವೂ. ಇದು ಎದ್ದ ತಕ್ಷಣವೇ ಕುಡಿದಿರ್ತಕ್ಕಂಥದ್ದು. ಬಟ್ ಫಸ್ಟ್ ನಾನು ಅದನ್ನು ಟಿಫನ್ಗೆ ಪ್ರಿಪೇರ್ ಮಾಡಿಬಿಟ್ಟು ಅದಾದ ನಂತರ ಇಲ್ಲಿ ಇದನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇವಾಗ ಉಪ್ಪಿಟ್ಟು ಕೂಡ ಚೆನ್ನಾಗಿ ತರಕಾರಿಗಳೆಲ್ಲ ಬೆಂದಿತ್ತು, ಅದನ್ನು ಸಹ ಪ್ರಿಪೇರ್ ಮಾಡಿಕೊಂಡೆ. ಈಗ ಮಾತನ್ನು ಮುಂದುವರ್ಸೋಣ. ಈಗ ರಕ್ತದಲ್ಲಿರತಕ್ಕಂತಹ ಸಕ್ಕರೆಯ ಒಂದು ನಿಯಂತ್ರಣನೂ ಸಹ ಈ ರೈಸನ್ನು ತಿನ್ನೋದ್ರಿಂದ ಕಡಿಮೆ ಆಗುತ್ತೆ. ಮತ್ತು ರೈಸಲ್ಲಿ ಯಾವುದೇ ರೀತಿಯಾದಂಥ ಹೆಚ್ಚಿನ ಫೈಬರ್ ಅಂಶ ಇರಲ್ಲ, ಹಾಗೆ ಪ್ರೋಟೀನ್ ಅಂಶಗಳು ಅಷ್ಟಾಗಿ ಏನೂ ಇರಲ್ಲ. ಅದರಿಂದನೇ ನಮಗೆ ಈ ಒಂದು ರೈಸನ್ನು ತಿಂದರೆ ಎಷ್ಟು ತಿಂದ್ರೂ ತಿನ್ನಬೇಕಂತಲೇ ಅನ್ನಿಸ್ತಾ ಇರುತ್ತೆ. ಇವಾಗ ಸಮ್ಟೈಮ್ಸ್ ನಾವೇನು ಮಾಡಿರ್ತೀವಿ, ಟೇಸ್ಟ್ ಚೆನ್ನಾಗಿದೆ ಅದಕ್ಕೋಸ್ಕರ ತಿನ್ನಬೇಕಂತ ತಿಂತಾಯಿದ್ದೀವಿ ಅಂತನೋ ಏನೋ, ಎಷ್ಟೇ ತಿಂದ್ರೂ ನಮಗೆ ಹೊಟ್ಟೆ ತುಂಬಿದೆ ಸಾಕು ಅನ್ನೋ ಫೀಲಿಂಗ್ ಬರಲ್ಲ. ತುಂಬ ಜಾಸ್ತಿ ತಿನ್ನೋ ತನಕನೂ ಫೀಲಿಂಗ್ ಬರಲ್ಲ. ಈಗ ಅದೇ ಪ್ರೋಟೀನ್ ಅಂಶಗಳಿರ್ತಕ್ಕಂಥದ್ದು, ಫೈಬರ್ ಅಂಶಗಳು ಹೆಚ್ಚಿಗೆ ಇರ್ತಕ್ಕಂಥ ಫುಡ್ಗಳನ್ನು ನಾವು ತಿಂತಾ ಹೋದರೆ, ಪ್ರೋಟೀನ್ ಇರ್ತಕ್ಕಂಥ ಅಂಶಗಳನ್ನು ಹೆಚ್ಚೆಚ್ಚಾಗಿ ತಿಂದರೆ ಏನಾಗುತ್ತೆ, ಒಂದು ಸ್ವಲ್ಪ ತಿಂದ್ರೂ ಸಹ ನಮಗೆ ಹೊಟ್ಟೆ ತುಂಬಿದಂಥ ಅನುಭವ ಆಗುತ್ತೆ. ಹೊಟ್ಟೆ ತುಂಬಿದೆ ಅಂತ ಅನಿಸಿದ ತಕ್ಷಣ ನಾವೇನು ಮಾಡ್ತೀವಿ, ತಿನ್ನೋದನ್ನು ನಿಲ್ಲಿಸ್ತೀವಿ. ಆದರೆ ಈ ಅನ್ನವನ್ನು ತಿಂದರೆ ಆ ಥರ ಅನಿಸಲ್ಲ. ಲಿಮಿಟ್ಗೂ ಮೀರಿ ನಮ್ಮ ಕ್ಯಾಲೋರೀಸ್ ಕೌಂಟ್ ಎಷ್ಟಿರುತ್ತೋ ಅದರ ಲಿಮಿಟ್ಗೂ ಮೀರಿ ಏನು ಮಾಡ್ತಾ ಇರ್ತೀವಿ, ನಾವು ಊಟವನ್ನು ಮಾಡ್ತಾ ಇರ್ತೀವಿ. ಹಾಗಾಗಿ ಏನಾಗುತ್ತೆ, ನಮಗೆ ತೂಕದ ಹೆಚ್ಚಳ ಆಗ್ತಾ ಇರುತ್ತೆ. ಹಾಗಾಗಿ ರೈಸನ್ನು ನಿಲ್ಲಿಸೋದ್ರಿಂದ ಏನಾಗುತ್ತೆ, ಈ ಜಾಸ್ತಿ ಕ್ಯಾಲೋರಿಯನ್ನು ತಿನ್ನೋದು ನಮ್ಮ ದೇಹದಲ್ಲಿ ಸುಮ್ಮನೆ ಬೇಡದಿರೋ ಕ್ಯಾಲೋರಿ ಎಲ್ಲ ಆ್ಯಡ್ ಆಗುತ್ತಲ್ಲ, ಅದರ ಒಂದು ಆ್ಯಡ್ ಆಗ್ತಕ್ಕಂಥದ್ದು ತಪ್ಪುತ್ತೆ. ಹಾಗಾಗಿ ಏನು ಮಾಡುತ್ತೆ, ನಮಗೆ ತೂಕ ಇಳಿಕೆ ಆಗುತ್ತೆ. ಮತ್ತು ಕೆಲವರಿಗೆ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆಗಳಿರುತ್ತೆ, ಏನೇ ತಿಂದ್ರೂ ತುಂಬ ಬ್ಲೋಟಿಂಗ್ ಅನಿಸ್ತಾ ಇರುತ್ತೆ. ಇವಾಗ ನೋಡಿ, ಸಾಮಾನ್ಯವಾಗಿ ಚಿತ್ರಾನ್ನ, ಉಪ್ಪಿಟ್ಟು ಈ ಥರದ್ದೆಲ್ಲ ನಾವು ಯಾವುದೇ ರೀತಿಯಾದಂಥ ಅದಕ್ಕೆ ತರಕಾರಿಗಳನ್ನು ಏನೂ ಸೇರಿಸಿರಲ್ಲ, ಯಾವುದೇ ಪ್ರೋಟೀನ್ ಅಂಶಗಳನ್ನು, ಕಾಳುಗಳನ್ನು ಏನನ್ನೂ ಸಹ ಸೇರಿಸಿರಲ್ಲ. ಅಥವಾ ತಿನ್ನೋದ್ರಲ್ಲಿ ನಾವು ಮಾಡ್ರೇಟಾಗಿ ಮಾಡಿಕೊಂಡು ತಿಂದಿರಲ್ಲ, ಬೇರೆ ರೀತಿಯಾದಂಥ ಒಂದು ಬದಲಾವಣೆಗಳನ್ನು ಮಾಡ್ಕೊಂಡಿರಲ್ಲ. ಡೈರೆಕ್ಟ್ ಅದನ್ನೇ ತಿಂದ್ವಿ ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡಿ. ಇವಾಗ ನೀವು ಯಾವಾಗ ಒಳ್ಳೆಯ ಊಟಗಳನ್ನು ತಿನ್ನೋದಕ್ಕೆ ಶುರು ಮಾಡ್ತೀರಾ, ಆವಾಗ ನಿಮಗೇ ಗೊತ್ತಾಗ್ತಾ ಹೋಗುತ್ತೆ, ಇದೇನೋ ನನ್ನ ಬಾಡಿಗೆ ಸೆಟ್ ಆಗ್ತಾ ಇಲ್ಲ ಅಂತನೋ, ಇದು ತುಂಬ ಬ್ಲೋಟಿಂಗ್ ಆಗ್ತಾ ಇದೆ ಅಂತನೋ, ಅಥವಾ ಇದನ್ನು ತಿಂದಮೇಲೆ ನನಗೆ ಯಾಕೋ ಹೆವಿ ಅಂತ ಅನಿಸ್ತಾ ಇದೆ ಅಂತ, ಅದೆಲ್ಲ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಇದೆಲ್ಲ ಸಮಸ್ಯೆಗಳಾಗುತ್ತೆ ಅಂಥೇಳಿ ಏನು ಮಾಡ್ತಾರೆ, ರೈಸನ್ನು ತಿನ್ನೋದು ಬೇಡ ಅಂತ ಹೇಳ್ತಾರೆ ಅಷ್ಟೇ. ಈ ರೈಸನ್ನು ತಿಂದರೆ ನಮಗೆ ಈ ರೀತಿಯಾದಂತಹ ಪ್ರಯೋಜನಗಳೆಲ್ಲ ಸಿಗ್ತಾ ಹೋಗುತ್ತೆ. ಈಗ ತೂಕ ನಷ್ಟ ಆಗ್ತಕ್ಕಂಥದ್ದು, ಮತ್ತು ರಕ್ತದಲ್ಲಿರ್ತಕ್ಕಂತಹ ಸಕ್ಕರೆ ಅಂಶ ನಿಯಂತ್ರಣದಲ್ಲಿರ್ತಕ್ಕಂಥದ್ದು, ಹಾಗೆಯೇ ನಮ್ಮ ಜೀರ್ಣಕ್ರಿಯೆ ಸುಧಾರಿಸ್ತಕ್ಕಂಥದ್ದು, ಈ ರೀತಿಯಾದಂಥ ಒಂದು ಉಪಯೋಗಗಳು, ಪ್ರಯೋಜನಗಳು ನಮಗೆ ಆಗ್ತಾ ಹೋಗುತ್ತೆ. ಇವಾಗ ನಾನಿಲ್ಲಿ ಉಪ್ಪಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದಾಯಿತು. ನಾನು ಆಲ್ರೆಡಿ ತೋರಿಸ್ದೆ ನಾನು ಯಾವ ರೀತಿ ಹೆಲ್ದಿಯಾಗಿ ಉಪ್ಪಿಟ್ಟನ್ನು ರೆಡಿ ಮಾಡಿಕೊಂಡೆ ಅಂತ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಐಟಮ್ಗೆ ಖಂಡಿತವಾಗ್ಲೂ ಜಾಸ್ತಿ ನಾನು ಉಪ್ಪಿಟ್ಟನ್ನೇ ತಿನ್ನೋದಕ್ಕೆ ಹೇಳ್ತೀನಿ. ಇಲ್ಲಿ ನಾನು ಇವತ್ತು ಸೀಬೆಕಾಯಿ ಇತ್ತು ಅಂಥೇಳಿ ಒಂದು 3 ಪೀಸಷ್ಟು ಸೀಬೆಕಾಯಿಯನ್ನು ತಗೊಂಡಿದ್ದೀನಿ. ಹಾಗೆ ಉಪ್ಪಿಟ್ಟನ್ನು ಸ್ವಲ್ಪನೇ ತಗೊಂಡಿದ್ದೀನಿ. ಇದು ಹೆಲ್ದಿಯಾಗೂ ಕೂಡ ಎಲ್ಲ ರೀತಿಯಾದಂಥ ಸೊಪ್ಪು, ತರಕಾರಿ, ಕಾಳುಗಳು ಪ್ರತಿಯೊಂದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಬಾದಾಮಿ ಬಿಡಿಸಿದ್ದಂಥ ಒಂದು 7-8 ಬಾದಾಮಿಯನ್ನು ಸಹ ತಗೊಂಡಿದ್ದೀನಿ. ಬೇರೆ ಬೇರೆ ಟೈಮಲ್ಲಿ ಎದ್ದ ತಕ್ಷಣ ತಿನ್ನಿ, ಆ ಟೈಮಲ್ಲಿ ಹಣ್ಣು ತಿನ್ನಿ, ಈ ಟೈಮಲ್ಲಿ ತಿನ್ನಿ ಅಂತಾರಲ್ಲ, ಆ ರೀತಿ ಎಲ್ಲ ತಿಂದರೆ ಏನಾಗುತ್ತೆ, ನಾವು ಪದೇ ಪದೇ ಊಟವನ್ನು ತಿಂತಾನೆ ಇರ್ತೀವಿ. ಪದೇ ಅದು ಜೀರ್ಣ ಮಾಡ್ಕೊಳ್ಳೋದಕ್ಕೆ ಟೈಮ್ ತಗೊಳ್ತಾ ಇರುತ್ತೆ. ಹಾಗಾಗಿ ಒಟ್ಟಿಗೆ ತಿಂದರೆ ಸ್ವಲ್ಪನೂ ತಿಂತೀವಿ, ಹಾಗೆಯೇ ಟೈಮು ಸ್ವಲ್ಪ ಕಡಿಮೆ ತಗೊಳುತ್ತೆ ಅಂಥೇಳಿ ನಾನು ಈ ರೀತಿಯಾಗಿ ತಿಂತೀನಿ.
ಮತ್ತು ಇನ್ನೊಂದು ಮಧ್ಯಾಹ್ನಕ್ಕೆ ನಾನಿಲ್ಲಿ ಪೈನಾಪಲನ್ನು ಯೂಸ್ ಮಾಡಿಕೊಂಡು ಒಂದು ಜ್ಯೂಸನ್ನು ಮಾಡ್ಕೊಳ್ತಾ ಇದ್ದೀನಿ, ಸ್ಮೂತಿಯನ್ನು. ಇವಾಗ ನೀವು ವೆಯ್ಟ್ ಲಾಸಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಸ್ಮೂತಿ ಅಥವಾ ಏನಾದರೂ ಮಾಡ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ಈ ಕೆಲವ್ರಿಗೆ PCOD ಪ್ರಾಬ್ಲಮ್ಮು, ಥೈರಾಯ್ಡ್ ಪ್ರಾಬ್ಲಮ್ ಎಲ್ಲ ಇರುತ್ತಲ್ಲ, ಇವರಿಗೆ ಸಾಮಾನ್ಯವಾಗಿ ಹಾಲು ಅದೆಲ್ಲ ಸೇರಿಸ್ಕೋಬೇಡಿ. ಅದು ಅಲ್ದಿರ ಈ ಪೈನಾಪಲ್ ಜೊತೆ ಹಾಲನ್ನು ಸೇರಿಸ್ಕೊಳ್ತಕ್ಕಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ, ಅದು ಒಳ್ಳೆ ಕಾಂಬಿನೇಷನ್ ಕೂಡ ಅಲ್ಲ. ಜಸ್ಟ್ ಬೇಕಂತ ಹೇಳಿದ್ರೆ ರುಚಿಗೆ ತಕ್ಕಷ್ಟು ಒಂಚೂರು ಶುಗರ್ ಬೇಕಂತ ಹೇಳಿದ್ರೆ 1 ಸ್ಪೂನಷ್ಟು. ಇವಾಗ ಸಮ್ಟೈಮ್ಸ್ ಏನಾಗುತ್ತೆ, ಪೈನಾಪಲ್ ತಿಂದು ನೋಡಿದಿರಲ್ಲ, ಪೈನಾಪಲ್ ತಿನ್ನುವಾಗ ನಾಲ್ಗೆ ಎಲ್ಲ ಕೆರೆತ ಬರ್ತಕ್ಕಂಥದ್ದು, ಕಡಿತ ಬರ್ತಕ್ಕಂಥದ್ದೆಲ್ಲ ಅನಿಸ್ತಿರುತ್ತೆ. ಹಾಗಾಗಿ ಕೆಲವರು ಇಷ್ಟಪಟ್ಟು ತಿನ್ನಲ್ಲ. ಸೊ ಈ ಶುಗರು, ಈ ಒಂದು ಸ್ವಲ್ಪ ಉಪ್ಪು ಅಥವಾ ಒಂದು ಸ್ವಲ್ಪ ಮೆಣಸಿನ ಪುಡಿ ಈ ರೀತಿಯಾಗಿ ಸೇರ್ಕೊಳ್ಳೋದ್ರಿಂದ ಅದರ ರುಚಿನೂ ಸಹ ಹೆಚ್ಚಾಗುತ್ತೆ. ಮತ್ತು ಯಾವುದೇ ರೀತಿಯಾದಂತಹ ಕಡಿತ ಬರ್ತಕ್ಕಂಥದ್ದು, ಹಿಂಸೆ ಅನ್ನಿಸ್ತಕ್ಕಂಥದ್ದು ಆ ಥರ ಎಲ್ಲ ಆಗಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಪೈನಾಪಲ್ ಜ್ಯೂಸ್ಗೆ ಅದೆಲ್ಲವನ್ನು ಸೇರಿಸ್ಕೊಳ್ತೀನಿ. ನಾನು ಅಷ್ಟೇ ಇಲ್ಲಿ ಒಂದೇ 1 ಸ್ಪೂನಷ್ಟು ಶುಗರ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಸ್ವೀಟಾಗಿ ಇತ್ತು ಅಂತೇಳಿ. ಮತ್ತು ಅಚ್ಕಾರದ ಪುಡಿ ಬೇಕಂದ್ರೆ ಸೇರಿಸ್ಕೋಬೋದು, ಬಟ್ ಒಳ್ಳೆಯದು ಅಂತೇಳಿ ನಾನಿಲ್ಲಿ ಕಪ್ಪು ಮೆಣಸಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಇವಾಗ ಉಪ್ಪು, ಹುಳಿ, ಖಾರ ಅಂತ ಹೇಳ್ತಾರಲ್ಲ, ಆ ರೀತಿ ಎಲ್ಲ ರೀತಿಯಾದಂಥ ಟೇಸ್ಟ್ ಸಹ ಮಿಕ್ಸ್ ಆಗಿರೋದ್ರಿಂದ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ಹೊಟ್ಟೆ ತುಂಬ ತಿಂದಿದ್ದೆ ಅಂತೇಳಿ ಇವಾಗ ನನಗೆ ಅದರ ಅಷ್ಟೊಂದು ತಿನ್ನಬೇಕಂತ ಅನಿಸ್ತಾ ಇರಲಿಲ್ಲ. ಹಾಗಾಗಿ ನಾನು ಒಂದು ಪೈನಾಪಲ್ ಸ್ಮೂತಿಯನ್ನು ತಗೊಂಡೆ ಅಷ್ಟೇ ಮಧ್ಯಾಹ್ನಕ್ಕೆ. ಮತ್ತು ಈವ್ನಿಂಗ್ಗೆ ಚಪಾತಿಯನ್ನು ನಾನು ತಗೊಂಡೆ, ಚಪಾತಿ ಮತ್ತು ದಾಲ್ ಪಾಲಕನ್ನು ತಗೊಂಡೆ. ಇವಾಗ ನಾವು ರೈಸನ್ನು ಯೂಸ್ ಮಾಡದಿರೋದ್ರಿಂದ ಇಷ್ಟೆಲ್ಲ ಪ್ರಯೋಜನಗಳಿದ್ರೂ ಸಹ ಸಮ್ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಶಕ್ತಿಯನ್ನು, ದೇಹಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಇವಾಗ ರೈಸನ್ನು ಊಟ ಮಾಡ್ದಿರೋ ನೋಡಿ ನಿಮಗೆ ಏನೋ ಒಂಥರ ಲೇಜಿನೆಸ್ ಅನಿಸ್ತಾ ಇರುತ್ತೆ, ಮತ್ತು ಯಾವುದೇ ರೀತಿಯಾದಂತಹ ಶಕ್ತಿ ಇರಲ್ಲ ಅಂತ ಅನಿಸ್ತಾ ಇರುತ್ತೆ. ಮತ್ತು ಅದರಲ್ಲಿ ಸಿಗಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳ ಕೊರತೆ ಏನಾಗುತ್ತೆ, ನಮಗೆ ಉಂಟಾಗುತ್ತೆ. ಹಾಗಾಗಿ ತಗೊಳ್ಳೋದೇ ಬೇಡ ಅಂತಲ್ಲ, ಈಗ ಮಧ್ಯೆ ಒಂದು ದಿನ ಬೇಕಂದರೆ ಈ ರೀತಿಯಾದಂತಹ ಡಯೆಟ್ಗಳನ್ನು ಮಧ್ಯೆ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಾವು ಯಾವಾಗಲಾದರೂ ಹೆವಿಯಾಗಿ ತಿಂದಿದ್ದೀವಿ ಅಂತ ಅನಿಸಿದ್ರೆ, ಬಟ್ ಯಾವಾಗಲೂ ಸಹ ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿನೂ ಸಹ ನಮಗೆ ಸರಿಯಾದ ರೀತಿಯಲ್ಲಿ ದೊರೆಯೋದಿಲ್ಲ. ಹಾಗಾಗಿ ಆ ರೀತಿಯಾಗಿ ಮಾಡಬೇಡಿ. ಈಗ 3 ಟೈಮು ನಾವು ಯಾವ ರೀತಿಯಾಗಿ ರೈಸನ್ನು ಊಟ ಮಾಡ್ದಿರಾ ಬೇರೆ ರೀತಿಯಾದಂತಹ ರೆಸಿಪಿಗಳನ್ನು ಮಾಡ್ಕೋಬೋದು ಅನ್ನೋದನ್ನು ನಿಮ್ಮ ಜೊತೆ ನಾನಿಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಆದರೆ ಒಂದನ್ನು ತಿಳ್ಕೊಳ್ಳಿ, ಯಾವುದನ್ನೇ ಆದ್ರೂ ನಿಮ್ಮ ಬಾಡಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೋ ಅದ್ರ ಮೇಲೆ ನೀವು ಯೂಸ್ ಮಾಡಿ. ಎಲ್ಲ ಯಾರು ಹೇಳ್ತಾರೋ ಅದೆಲ್ಲವನ್ನು ಸಹ ಕೇಳಿಕೊಂಡು ಯೂಸ್ ಮಾಡ್ತಕ್ಕಂಥದ್ದೆಲ್ಲವನ್ನು ಮಾಡೋದಕ್ಕೆ ಹೋಗಬೇಡಿ. ಇದಾಗಿತ್ತು ಇವತ್ತು ನನ್ನ ವಿಡಿಯೋ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಯಾವ ಟೈಮ್ಗೆ ಯಾವ ರೆಸಿಪೀಸ್ಗಳನ್ನು ನಾವು ನೋ ರೈಸ್ ಡಯೆಟನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಯಾವ ರೆಸಿಪಿಗಳನ್ನು ತಗೋಬೋದು ಅನ್ನೋದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದು ಸಹ ನಿಮಗೆ ಯೂಸ್ ಆಗುತ್ತೆ, ಒಂದು ಐಡಿಯಾ ಸಿಕ್ತು ಅಂತ ಅಂದ್ಕೊಳ್ತೀನಿ. ಯಾರ್ದು ಏನೇ ಐಡಿಯಾ ಸಿಕ್ಕಿದ್ರೂ ಸಹ ನಿಮ್ಮ ಬಾಡಿ ಯಾವ ಥರ ವರ್ಕ್ ಆಗುತ್ತೋ ಆ ರೀತಿಯಾಗಿ ನೀವೇನು ಮಾಡಿ ನಿಮ್ಮ ಡಯೆಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇವತ್ತಿಗೆ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಯಾರ್ಯಾರು ವಿಡಿಯೋವನ್ನು ನೋಡಿದ್ರಿ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಹ್ಯಾವ್ ಎ ನೈಸ್ ಡೇ.